ಆ ತಿದ್ದುಪಡಿ ಮಾಡಿದ ನಂತರ ನಮಗೆ ಇವತ್ತು ಕಾರ್ಮಿಕರಿಗೆ ಬಹಳಷ್ಟು ಅನ್ಯಾಯ ಆಗ್ತದೆ. ಮಾತ್ರ ಸ್ಮಾರ್ಟ್ ಸಿಟಿ ಮಂಗಳೂರನ್ನ 2,000 ಕೋಟಿ ರೂಪಾಯಿ ಬಂದಿದೆ, ಎಲ್ಲಿ ಹೋಗಿದೆ ಅಂತ ಇಲ್ಲ. ಯಾರು ಉಳ್ಳವರಿದ್ದಾರೆ, ಯಾರು ಮೋಸಗಾರರಿದ್ದಾರೆ, ಯಾರು ಸಂಬಳ ಕೊಡದೆ ಮೋಸ ಮಾಡ್ತಾ ಇದ್ದಾರೆ, ಯಾರು ಶೋಷಣೆ ಮಾಡ್ತಾ ಇದ್ದಾರೆ, ಕೊಲೆ ಮಾಡಿದಂಥ ಅಪರಾಧಿಗಳಿದ್ದಾರೆ, ಅವರ ರಕ್ಷಣೆಗಿರುವುದು ಅಂತ ಹೇಳಿ ಭ್ರಮಿಸುವಂತಾಗಿದೆ. ಇವತ್ತು ಅಭಿವೃದ್ಧಿ ಆಗ್ತಾ ಇದೆ. ಯಾರ ಅಭಿವೃದ್ಧಿ? ಇದು ಉಳ್ಳವರ ಪರವಾಗಿ, ಈ ಜಿಲ್ಲೆಯ ಅಗರ್ಭ ಶ್ರೀಮಂತರ ಪರವಾಗಿ ಯಾರು ಮಾಫಿಯಾಗಳನ್ನು ಮಾಡ್ತಾ ಇದ್ದಾರೆ, ಯಾರು ಲಾಬಿಗಳು ನಡೆಸ್ತಾರ, ಅವರ ಅಭಿವೃದ್ಧಿಗಳು ಆಗ್ತಾ ಇದೆ ಹೊರತು ಜನಸಾಮಾನ್ಯರ ಅಭಿವೃದ್ಧಿ ಆಗ್ತಾ ಇಲ್ಲ. ಇವತ್ತು ಏನು ಪ್ರತಿಭಟನೆ ಇದೆ? ಇವತ್ತು ನಾವು ಉದ್ಯೋಗದ ಹಕ್ಕಿಗಾಗಿ, ಸರ್ವಾಂಗೀಣ ಅಭಿವೃದ್ಧಿಗಾಗಿ, ಜನತೆಯ ನಡಿಗೆ ಅಭಿವೃದ್ಧಿಯ ಕಡೆಗೆ ಅಂತ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆಂದರೆ ಇವತ್ತು ಭಾಳಷ್ಟು ವರ್ಷಗಳಿಂದ ಈ ಒಂದು ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಈ ಎರಡೂ ಸರ್ಕಾರ ಇವತ್ತು ಕಾರ್ಮಿಕರ ಹಕ್ಕುಗಳನ್ನು ಕಿತ್ತುಕೊಳ್ತಾ ಇದೆ. ಅದು ಅಲ್ಲದೆ ಇವತ್ತು ಆರೋಗ್ಯ ಶಿಕ್ಷಣದ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇನ್ನು ಕಾರ್ಮಿಕರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು 4 ಸಂಹಿತೆ ಮಾಡಿ 29 ಕಾನೂನುಗಳನ್ನು ತಿದ್ದುಪಡಿ ಮಾಡಿದ್ದಾರೆ. ಆ ತಿದ್ದುಪಡಿ ಮಾಡಿದ ನಂತರ ನಮಗೆ ಇವತ್ತು ಕಾರ್ಮಿಕರಿಗೆ ಭಾಳಷ್ಟು ಅನ್ಯಾಯ ಆಗ್ತದೆ. ಒಂದು ಕಡೆ ಮನೆ ನಿವೇಶನ ಇಲ್ಲ, ಬಾಡಿಗೆ ಕೊಡಬೇಕು. ಇನ್ನೊಂದು ಕಡೆ ಎಲ್ಲಿಯೂ ಜಾಗ ಇದ್ದರೂ ಅದನ್ನು ದೊಡ್ಡ ರೀತಿಯಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೊಡ್ತಾ ಇದ್ದಾರೆ. ಆ ರೀತಿ ಕೊಡುವಾಗ ನಾವು ಇವತ್ತು CPMನಿಂದ ಇವತ್ತು ನಾವು ಇಂಥ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ವರ್ಗದವರು ಇವತ್ತು ಬೀಡಿ ಕಾರ್ಮಿಕರು, ಬಿಸಿಯೂಟ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಹಾಗೆ ಬೇರೆ ಬೇರೆ ಕೆಲಸಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಇವತ್ತು ಈ ಒಂದು ಹೋರಾಟವನ್ನು ಬೆಂಬಲಿಸಿದ್ದಾರೆ. ಯಾಕೆ ಬೆಂಬಲಿಸಿದ್ದಾರೆ? ಅವರಿಗೆ ಸರಿಯಾದ ಯಾವುದೇ ವ್ಯವಸ್ಥೆ ಇಲ್ಲ. ಇವತ್ತು ಆರೋಗ್ಯದ ಬಗ್ಗೆ ನೋಡುವಾಗ ಇಲ್ಲಿ ನಮ್ಮ ವ್ಯಾನ್ಲಕ್ ಆಸ್ಪತ್ರೆ ಇದೆ, ಖಾಸಗಿ ಅವರಿಗೆ ಕೊಟ್ಟಿದ್ದಾರೆ. ಬೇರೆ ಕಡೆಯಲ್ಲಿ ಆರೋಗ್ಯದ ಸಣ್ಣ ಸಣ್ಣ ಆಸ್ಪತ್ರೆಗಳಿದೆ, ಅದು ಇವತ್ತು ಖಾಸಗಿಯವರ ಹಿತದೃಷ್ಟಿಯಲ್ಲಿದೆ. ಇನ್ನು ನಮ್ಮಲ್ಲಿ ಈಗ ಉಳ್ಳಾಲದಲ್ಲಿ ನೋಡಿದರೆ ದೊಡ್ಡ ಆರೋಗ್ಯ ಸಮುದಾಯ ಕೇಂದ್ರ ಇದೆ. ಇವತ್ತು ಅದನ್ನು ಏನಪ್ಪಯ್ಯವರ KMC ಅವರ ಹಾಗೆ ನಡೆಸ್ತಾ ಇದ್ದಾರೆ. ಆವಾಗ ಇವತ್ತಿನ ನಾವೊಂದು ಮದ್ದಿಗೆ ಹೋದರೆ 50,000 60,000 ಒಂದು ದಿವಸ ಅಡ್ಮಿಟ್ ಆದರೆ ಕೊಡಬೇಕಾದ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ನಾವು ಉದ್ಯೋಗದ ಹಕ್ಕು ಕೊಡಬೇಕು, ಮತ್ತು ಶಿಕ್ಷಣದ ವ್ಯವಸ್ಥೆ ಕೊಡಬೇಕು, ಮತ್ತು ಆರೋಗ್ಯದ ವ್ಯವಸ್ಥೆ ಸಹ ಸರಿಯಾದ ರೀತಿಯಲ್ಲಿ ಕೊಡಬೇಕು ಅಂತ ನಾವು ಕೇಂದ್ರ ಸರ್ಕಾರವನ್ನು, ರಾಜ್ಯ ಸರ್ಕಾರವನ್ನು ಎರಡನ್ನ ನಾವು ಇವತ್ತು ಕೇಳ್ತಾ ಇದ್ದೇವೆ. ಯಾಕೆಂದರೆ ಕಾರ್ಮಿಕರಿಗೆ ಇವತ್ತು 6 ವರ್ಷದ ಹಣ ಕೊಡಬೇಕಿತ್ತು. 6 ವರ್ಷದ ಹಣ 2015ರಿಂದ 2024ರವರೆಗೆ 6 ವರ್ಷದ ಹಣ ಕೊಡಬೇಕು. ಒಂದು ತುಟಿ ಭತ್ಯೆ ವರ್ಷದಲ್ಲಿ, ಇನ್ನೊಂದು ಕನಿಷ್ಠ ಕೂಲಿ. ಈ 2015ರಿಂದ 18ರವರೆಗೆ ತುಟಿ ಭತ್ಯೆಯನ್ನು ಮಾಯ ಮಾಡಿದರು. ಅದರಿಂದ 18ರಿಂದ 40 ರೂಪಾಯಿ ಕನಿಷ್ಠ ಕೂಲಿ ಬಂತು. ಆ ಕನಿಷ್ಠ ಕೂಲಿ ಬಂದ ನಂತರ ಇವರು ಕೊಡಲಿಕ್ಕೆ ತಯಾರಿಲ್ಲ. ಯಾಕೆ? ಇವರಿಗೆ ಕನಿಷ್ಠ ಕೂಲಿಯನ್ನು ಸರ್ಕಾರ ಮತ್ತು ಮಾಲೀಕರು ಒಟ್ಟು ಸೇರಿ ಅದನ್ನು ಹಿಂಪಡೆದರು. ಒಂದು ಬಜೆಟ್ನಲ್ಲಿ ಪಾಸಾದಂಥ ಆ ಹಣವನ್ನು ಇವತ್ತು ಹಿಂತೆಗೆಯುವಂಥ ವ್ಯವಸ್ಥೆಯನ್ನು ಸರ್ಕಾರ ಅವರೊಟ್ಟಿಗೆ ಕೂಡಿ, ಮಂತ್ರಿ ಮಾಗದರು ಅವರೊಟ್ಟಿಗೆ ಸೇರಿ ಈ ಒಂದು ಇದನ್ನು ಹಿಂತೆಗೆದಿದ್ದಾರೆ. ಹಿಂತೆಗೆದು 18ರಿಂದ 24ರವರೆಗೆ ನಮಗೆ ಹಣ ಕೊಡಬೇಕಿತ್ತು. 24ರವರೆಗೆ ಇವತ್ತು ನಾವು ಭಾಳಷ್ಟು ಹೋರಾಟ ಮಾಡಿದ್ದೇವೆ. ಮೊನ್ನೆ 3 ದಿವಸ ಇಲ್ಲಿ ಮಲಗಿದ್ದೇವೆ, ರಾತ್ರಿ ಹಗಲು ಮಲಗಿದ್ದೇವೆ. ಅದ ನಂತರ ಗಣೇಶ್ ಬೀಡಿ ಮಾಲೀಕರು, ಅದರ ಒಟ್ಟಿಗೆ ಕಾಂಟ್ರಾಕ್ಟ್ದಾರರ ಸಂಘ, ಅದರ ಒಟ್ಟಿಗೆ ಮಾಲೀಕರ ಒಟ್ಟಿಗೆ ಸೇರಿದ್ದಾರೆ, ಮತ್ತು BMSನವರು ಸೇರಿದ್ದಾರೆ, HMSನವರು ಅವರೊಟ್ಟಿಗೆ ಸೇರಿದ್ದಾರೆ. ಅವರು ಸೇರಿ ಒಂದು ಪಂಚಾಯತಿಗೆ ಮಾಡಿ ಈಗ ಒಂದು 6 ವರ್ಷದ ಹಣವನ್ನು ಇವತ್ತು ನಾವು ಮೊನ್ನೆ ಆ ಬೇಡಿಕೆಯ ಪರವಾಗಿ ನಮಗೆ 301 ರೂಪಾಯಿ ಸಿಗಬೇಕು. 2018ರಿಂದ 2024ರವರೆಗೆ 1,000 ಬೀಡಿಗೆ 270ಕ್ಕೆ ಸಹಿ ಹಾಕಿ ಅವರೆಲ್ಲ ಒಟ್ಟುಗೂಡಿಸಿದ್ದಾರೆ. ಇವತ್ತು ನಾವು ಕೇಳುವಂಥ ಬೇಡಿಕೆ, ಆ ಬೇಡಿಕೆ 40 ರೂಪಾಯಿ ಕನಿಷ್ಠ ಕೂಲಿ ಮತ್ತು DA. ಅದು ಈಗ 2025 ಆಗುವಾಗ 24 ಆಗುವಾಗ 301 ರೂಪಾಯಿ ನಮಗೆ ಕನಿಷ್ಠ ಕೂಲಿ ಸಿಗಬೇಕು. ಆ ಕನಿಷ್ಠ ಕೂಲಿಯನ್ನು ಈ ಸರ್ಕಾರ ಕೊಡ್ತಾ ಇಲ್ಲ. ಸರ್ಕಾರ ಮತ್ತು ಮಾಲೀಕರು ಒಟ್ಟು ಸೇರಿದ್ದಾರೆ. ಒಟ್ಟು ಸೇರಿ ಇವತ್ತು ನಮ್ಮ ಹೋರಾಟ ಬಲಗೊಳ್ಳಿದ್ದರಿಂದ ಮೊನ್ನೆ 6 ವರ್ಷದ ಹಣವನ್ನು ಹಾಕಿದ್ದಾರೆ. ಇವತ್ತು ಕಾಂಟ್ರಾಕ್ಟ್ದಾರರು ಅವರವರಿಗೆ
ಬೇಕಾದಾಗೆ ಹಾಕ್ತಾ ಇದ್ದಾರೆ ಕಾರ್ಮಿಕರಿಗೆ, ನಮಗೆ ತಿಳಿಸದೆ ಕಾರ್ಮಿಕರಿಗೆ ಹಾಕ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ಕಾಂಟ್ರಾಕ್ಟ್ದಾರರಂತ ಹೇಳಲಿಕ್ಕೆ ಇರುವುದಿಲ್ಲ, ಕೆಲವರು ಆ ರೀತಿ ಮಾಡ್ತಾ ಇದ್ದಾರೆ. ಇವತ್ತು ಕಾರ್ಮಿಕರಿಗೆ ಸರಿಯಾದ ರೀತಿ ಮಾಲೀಕರು ಬಂದು ಅವರ ಕಂಪನಿಯಿಂದ ಒಂದು ಜನತ್ ಕೊಟ್ಟು ಅವರು ಇವತ್ತು ಕೊಡಬೇಕಿತ್ತು ಕಾರ್ಮಿಕರಿಗೆ. ಅದನ್ನು ಸಮೇತ ತಿರಸ್ಕಾರ ಮಾಡಿ ಕಾಂಟ್ರಾಕ್ಟ್ದಾರರ ಕೈಯಲ್ಲಿ ಕೊಟ್ಟು ಇವತ್ತು ಅವರಿಗೆ ಕೊಟ್ಟರೆ ಕೊಟ್ಟರು, ಇಲ್ಲದೆ ಬಿಟ್ಟರೆ ಬಿಟ್ಟರು, ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ನಾವು ಈ ಹೋರಾಟವನ್ನು ಇನ್ನಷ್ಟು ನಾವು ಬಲಿಷ್ಠಗೊಳಿಸ್ತೇವೆ. ಇನ್ನಷ್ಟು ಹೋರಾಟವನ್ನು ನಮಗೆ ಎಷ್ಟರವರೆಗೆ ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದಲ್ಲಿ ಎರಡೇ ಸರ್ಕಾರ, ಈ ಸರ್ಕಾರವನ್ನು ಇಳಿಸುವಂಥ ಕೆಲಸವನ್ನು ಸಹ ಕಾರ್ಮಿಕರು ಮಾಡಬೇಕಾಗಿದೆ. ಈ ಕಾರ್ಮಿಕರು ಮಾಡದಿದ್ದರೆ ಇವತ್ತು ಇಂಥ ಪರಿಸ್ಥಿತಿಗೆ ಒಳಗಾಗುವುದು. ಇವತ್ತು ಕಾರ್ಮಿಕರು ಆಲೋಚನೆ ಮಾಡಬೇಕಾದ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ನಾನು ಇಷ್ಟು ಮಾತಾಡಲಿಕ್ಕೆ. ಬಂಧುಗಳೇ, ಶಿಕ್ಷಣ, ಉದ್ಯೋಗ, ಆರೋಗ್ಯ, ಮನೆ ನಿವೇಶನದ ಹಕ್ಕಿಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ CPIM ಪಕ್ಷದ ನೇತೃತ್ವದಲ್ಲಿ ಜನತೆಯ ನಡಿಗೆ ಉತ್ತಮ ಬದುಕಿನ ಕಡೆಗೆ ಎಂಬ ಘೋಷವಾಕ್ಯದೊಂದಿಗೆ ಕಳೆದ ಒಂದೂವರೆ ತಿಂಗಳು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ದೊಡ್ಡ ಮಟ್ಟದೊಂದು ಪ್ರಚಾರ ಆಂದೋಲನವನ್ನು ಮಾಡಿ ಇವತ್ತಿನ ದಿನ ಡಿಸೆಂಬರ್ 8ಕ್ಕೆ ಒಂದು ಬೃಹತ್ ಮೆರವಣಿಗೆಯನ್ನು ಮಾಡುವ ಮೂಲಕ ಒಂದು ಸಾರ್ವಜನಿಕ ಸಭೆಯನ್ನು ಕೂಡ ಇವತ್ತು ನಾವು ನಡೆಸಿದ್ದೇವೆ. ಇವತ್ತು ನಾವು ಎತ್ತಿರ್ತಕ್ಕಂಥ ಹಲವು ಬೇಡಿಕೆಗಳಿದೆ, ಬಹಳ ಮುಖ್ಯ, ಒಂದು 25-30 ಬೇಡಿಕೆಗಳಿದೆ. ಆದರೆ ಜನತೆಯ ಮಧ್ಯೆ ಹೋದಾಗ ಇನ್ನಷ್ಟು ಬೇಡಿಕೆಗಳನ್ನು ಜನ ಸೇರಿಸಿದರು. ನೋಡಿ, ಇವತ್ತಿನ ಪರಿಸ್ಥಿತಿ, ನಾವು ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕಂತ ಹೇಳ್ತಾ ಇದ್ದೇವೆ. ಇವತ್ತು ಅಭಿವೃದ್ಧಿ ಆಗ್ತಾ ಇದೆ. ಯಾರ ಅಭಿವೃದ್ಧಿ? ಇದು ಉಳ್ಳವರ ಪರವಾಗಿ, ಈ ಜಿಲ್ಲೆಯ ಅಗರ್ಭ ಶ್ರೀಮಂತರ ಪರವಾಗಿ ಯಾರು ಮಾಫಿಯಾಗಳನ್ನು ಮಾಡ್ತಾ ಇದ್ದಾರೆ, ಯಾರು ಲಾಬಿಗಳು ನಡೆಸ್ತಾರ, ಅವರ ಅಭಿವೃದ್ಧಿಗಳು ಆಗ್ತಾ ಇದೆ ಹೊರತು ಜನಸಾಮಾನ್ಯರ ಅಭಿವೃದ್ಧಿ ಆಗ್ತಾ ಇಲ್ಲ. ಅದರ ಬಗ್ಗೆ ಇವತ್ತು CPIM ಪಕ್ಷ ನಿರಂತರವಾದಂಥ ಹೋರಾಟಗಳನ್ನು ಮಾಡಿ ಇವತ್ತು ಈ ಹೋರಾಟ ನಡೆಸಿ ಜನರ ಮಧ್ಯೆ ಕೆಲಸ ಮಾಡಿಕೊಂಡು ಬರ್ತಾ ಇದೆ. ನೋಡಿ, ಎಂಥ ವಿಪರ್ಯಾಸಗಳಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಎಷ್ಟು ಮೆಡಿಕಲ್ ಕಾಲೇಜ್ ಇದೆ, ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ ಪ್ರೈವೇಟ್, ಆದರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಬಡವರ ಮಕ್ಕಳು ಇಂಜಿನಿಯರಿಂಗ್ ಕಲಿಯೋದು ಬೇಡವಾ? ಬಡವರ ಮಕ್ಕಳು ಮೆಡಿಕಲ್ ಕಲಿಯೋದು ಬೇಡವಾ? ಇದೊಂದು ವಿಪರ್ಯಾಸ. ಅದೇ ರೀತಿ ಮಂಗಳೂರಿನ ಸುತ್ತಮುತ್ತ ಎಷ್ಟು ಆಸ್ಪತ್ರೆಗಳಿದೆ, ಎಷ್ಟು ಖಾಸಗಿ ಆಸ್ಪತ್ರೆಗಳು ಇವತ್ತು ರಾರಾಜಿಸ್ತಾ ಇದೆ. ಆದರೆ ಈ ಜಿಲ್ಲೆಯ ಜನರ ಆರೋಗ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಏನಿದೆ, ಸರ್ಕಾರಿ ಆಸ್ಪತ್ರೆ ವೆನ್ಲಾಕ್ ನಮ್ಮದು ಅಂತ ಹೇಳ್ತಾ ಇದ್ದೇವೆ, ವೆನ್ಲಾಕನ್ನು ಸಂಪೂರ್ಣವಾಗಿ KMCಗೆ ಮಾರಿಬಿಟ್ಟಿದ್ದಾರೆ. ಬಡವರ ಆರೋಗ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಏನೂ ಆಗ್ತಾ ಇಲ್ಲ. ಅದೇ ರೀತಿ ಆರೋಗ್ಯ ಕೇಂದ್ರಗಳು, ಅಲ್ಲಿ ಡಾಕ್ಟ್ರ್ ಇದ್ದರೆ ನರ್ಸ್ ಇಲ್ಲ, ನರ್ಸ್ ಇದ್ದರೆ ಮೆಡಿಸಿನ್ ಇಲ್ಲ, ಮೆಡಿಸಿನ್ ಇದ್ದರೆ ಮತ್ತೊಂದಿಲ್ಲ. ಈ ರೀತಿ ಜನರ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಇದು ಯಾವುದೇ ರೀತಿಯಾದ ಆರೋಗ್ಯ ವ್ಯವಸ್ಥೆ ಇಲ್ಲ. ಅದೇ ರೀತಿ ಮಂಗಳೂರಲ್ಲಿ ಆಗ್ತಕ್ಕಂಥ ದೊಡ್ಡ ಬಹುಮಹಡಿ ಕಟ್ಟಡಗಳು, ದೊಡ್ಡ ಫ್ಲ್ಯಾಟ್ಗಳು, 1 ಕೋಟಿ 2 ಕೋಟಿಯ ಮನೆಗಳು ಇವತ್ತು ಆಗ್ತಾಯಿದೆ. ಆದರೆ ಈ ಜಿಲ್ಲೆಯಲ್ಲಿ ಬಡವರಿಗೆ ಮನೆ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಯಾವುದೇ ಪಂಚಾಯತಿಗೆ ನೋಡಿ, ಒಂದು ಸರ್ಕಾರಿ ಭೂಮಿಯನ್ನು ಬಡವರಿಗೆ ಇಟ್ಟಿಲ್ಲ, ಇವತ್ತಿನವರೆಗೆ ಇಟ್ಟಿಲ್ಲ. ಕಳೆದ ನಮ್ಮ ಉಸ್ತುವಾರಿ ಸಚಿವರು ಚೀಮಾರಿ ಹಾಕಿದ್ದಾರೆ ಈ ಜಿಲ್ಲೆ ಅಧಿಕಾರಿಗಳಿಗೆ. ಒಂದೇ ಒಂದು ಮನೆ ಕೊಟ್ಟಿಲ್ಲ ಈ ಜಿಲ್ಲೆಯಲ್ಲಿ ಕಳೆದ ಹಲವು ವರ್ಷಗಳಿಂದ. ಆದರೆ ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಮನೆ ಕೊಟ್ಟಿದ್ದಾರೆ, ಆದರೆ ಈ ಜಿಲ್ಲೆಯಲ್ಲಿ ಮನೆ ಕೊಟ್ಟಿಲ್ಲ, ನಿವೇಶನ ಕೊಟ್ಟಿಲ್ಲ. ಇಂಥ ವಿಪರ್ಯಾಸಗಳು ನಡ್ಕೊಂಡು ಬರ್ತಾ ಇದೆ. ಮಾತ್ರವಲ್ಲ, ಸ್ಮಾರ್ಟ್ ಸಿಟಿ ಮಂಗಳೂರನ್ನು 2,000 ಕೋಟಿ ರೂಪಾಯಿ ಬಂದಿದೆ, ಎಲ್ಲಿ ಹೋಗಿದೆ ಅಂತ ಇಲ್ಲ. ಮೊನ್ನೆ ಒಬ್ಬರು ರಿಕ್ಷಾ ಚಾಲಕರು, ಸಾಮಾನ್ಯ ರಿಕ್ಷಾ ಚಾಲಕ ಎಂಥ ಒಂದು ಮಾರ್ಮಿಕ ಮಾತನಾಡಿದ್ದಾರೆ ಅಂತ ಹೇಳಿದರೆ, ಕದ್ರಿ ಪಾರ್ಕ್ ಸ್ಮಾರ್ಟ್ ಸಿಟಿ ಅವ್ರು ಹೇಳೋದು, ಅದೇ ರೀತಿ ನಂತೂರು ಬ್ಲಾಕ್ ಸಿಟಿ, ಪಂಪೆಲ್ ಬೊಲ್ಲ ಸಿಟಿ. ಯಾಕೆ ಅಂತ ಕೇಳಿದೆ, ಅವ್ರು ಹೇಳ್ತಾರೆ 2,000 ಕೋಟಿ ರೂಪಾಯಿಯನ್ನು ತಂದು ಕದ್ರಿ ಪಾರ್ಕಿಗೆ ಹಾಕಿದ್ದಾರೆ. ಇಡೀ ಕದ್ರಿ ಪಾರ್ಕನ್ನು ಅಭಿವೃದ್ಧಿಯನ್ನು ತೋರಿಸ್ತಾ ಇದ್ದಾರೆ. ಆದರೆ ಕದ್ರಿ ಪಾರ್ಕಿನ ಪರಿಸ್ಥಿತಿ ಇವತ್ತು ಏನಾಗಿದೆ, ಸಾಮಾನ್ಯ ಜನರ ಹತ್ರ ಇವತ್ತು ಪಾರ್ಕಿಂಗಿಗೆ ಹಣ ವಸೂಲಿ ಮಾಡೋ ಮೂಲಕ ಅಲ್ಲಿಯೂ ಕೂಡ ಹಗಲು ಆಗ್ತಾ ಇದೆ. ಅದನ್ನು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾ ಇದ್ದಾರೆ. ನಂತೂರು ಜಂಕ್ಷನ್ ಬ್ಲಾಕ್ ಸಿಟಿ, ಯಾಕಂತ ಹೇಳಿದರೆ ಯಾವತ್ತು ನೋಡಿದ್ರು ಅಲ್ಲಿ ಬ್ಲಾಕ್ ಆಗುವಂಥದ್ದು. ಇವತ್ತು ಜನರು ಅಲ್ಲಿ ಏನು ಬೇಡಿಕೆ ಇಟ್ಟಿದ್ದಾರೆ, ಫ್ಲೈಓವರ್ ಮಾಡಿ, ಇವತ್ತಿನವರೆಗೆ ಆಗಿಲ್ಲ. ಪಂಪೆಲ್ನಲ್ಲಿ ಫ್ಲೈಓವರ್ ಮಾಡಿದರು, ಎಷ್ಟು ವರ್ಷ ತಗೊಂಡ್ರು, ಇವತ್ತು ಯಾವತ್ತು ನೋಡಿದ್ರು ಅಲ್ಲಿ ಬೊಲ್ಲ ಸಿಟಿ. ಯಾಕಂದರೆ ಬೊಲ್ಲ ಬರ್ತಾ ಇದೆ, ನೆರೆ ಬರ್ತಾ ಇದೆ. ಈ ರೀತಿ ಮಂಗಳೂರು ಅಂತ ಹೇಳಿದರೆ ಈ 3 ಅಂಶಗಳನ್ನ ತೆಗೆದುಕೊಳ್ಬೇಕು. ಅಂದರೆ ಇಲ್ಲಿ ಬರ್ತಕ್ಕಂಥ ಹಣವನ್ನು ನುಂಗಿ ಹಾಕಿದ್ದಾರೆ. ಯಾಕೆ ಬಂದಿದ್ದು? ಮೀನುಗಾರಿಕೆಯನ್ನು ಮುಂದಿಟ್ಟುಕೊಂಡು ಬಂದಿರುವಂಥ ಹಣ. ಮಂಗಳೂರಿನ ಧಕ್ಕೆಯನ್ನು ಇವತ್ತಿಗೂ ಕೂಡ ಅಲ್ಲಿಯ ಪರಿಸ್ಥಿತಿ ಏನಾಗಿದೆ, 1000 ಗಟ್ಟಲೆ ಜನ ದುಡಿತಾ ಇದ್ದಾರೆ ಧಕ್ಕೆಯಲ್ಲಿ. ಮಂಗಳೂರು ಧಕ್ಕೆಯಲ್ಲಿ ಮೀನುಗಾರಿಕೆಯಲ್ಲಿ ಕೆಲಸ ಮಾಡಿಕೊಂಡು
ಆದರೆ ಅಲ್ಲಿಯ ಪರಿಸ್ಥಿತಿ ಚಿಂತಾಜನಕ ಪರಿಸ್ಥಿತಿಯಾಗಿದೆ. ಇವತ್ತಿನವರೆಗೂ ಧಕ್ಕೆ ಪ್ರದೇಶಗಳ ಅಭಿವೃದ್ಧಿ ಆಗಿಲ್ಲ. ಇಂಥ ಅನೇಕ ರೀತಿಯ ರಾಷ್ಟ್ರೀಯ ಹೆದ್ದಾರಿಗಳನ್ನು ಅದನ್ನು ಯಾವ ರೀತಿ ಎಷ್ಟು ಜೀವಹಾನಿಯಾಗಿದೆ, ಎಷ್ಟು ಗುಂಡಿಗಳಿದೆ ಲೆಕ್ಕ ಹಾಕಬೇಕು. ಇವತ್ತು ತಲಪಾಡಿ ಗಡಿಯಿಂದ ಹಿಡಿದು ಸುರತ್ಕಲ್ ತಲ ಹೋಗ್ತಕ್ಕಂಥ ರಸ್ತೆಗೆ ಸರ್ವಿಸ್ ರೋಡ್ ಇಲ್ಲ. ಹೀಗೆ ಹೇಳಲಿಕ್ಕೆ ಹೋದರೆ ಗಂಟೆಗಟ್ಟಲೆ ಇದೆ. ಈ ಜಿಲ್ಲೆಯ ಅಭಿವೃದ್ಧಿಯ ಪ್ರಶ್ನೆಗಳು ಬಂದಾಗ ಜನರ ಪರವಾಗಿ ಯಾವುದೂ ನಡೆದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಜನರ ಪರವಾಗಿ ಮಾತಾಡ್ತಕ್ಕಂಥ ಏಕೈಕ ಪಕ್ಷ ಕಮ್ಯುನಿಸ್ಟ್ ಪಕ್ಷ. ಇದು ನಿರಂತರವಾದ ಹೋರಾಟದ ಭಾಗವಾಗಿ ನಾವು ಇವತ್ತಿನ ದಿನ ಜನತೆಯ ನಡಿಗೆ ಉತ್ತಮ ಬದುಕಿನ ಕಡೆಗೆ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಹೋರಾಟ ನಡೆಸಿದ್ದೇವೆ. ಜಿಲ್ಲೆಯ ಜನ ದೊಡ್ಡ ಮಟ್ಟದಲ್ಲಿ ಸ್ಪಂದನ ಮಾಡಿದ್ದಾರೆ. ಖಂಡಿತಕ್ಕೂ ಮುಂದಿನ ದಿನಗಳಲ್ಲಿ ಇದನ್ನು ಮತ್ತಷ್ಟು ತೀವ್ರ ರೀತಿಯಾದಂಥ ಹೋರಾಟಗಳನ್ನು ನಡೆಸ್ತೇವೆ. ಇವತ್ತು CPM ಪಕ್ಷದ ವತಿಯಿಂದ ಒಂದು ಜನಸಾಮಾನ್ಯರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ ಅವರು ಅನುಭವಿಸುತ್ತಿರುವ ಜ್ವಲಂತ ಸಮಸ್ಯೆಗಳನ್ನು ಪರಿಹಾರಕ್ಕೆ ಬೇಕಾಗಿ ನಾವು ಒಂದು ರಾಜಕೀಯ ಹೋರಾಟ ಮಾಡಿಸಿದ್ದೇವೆ. ಇವತ್ತು ರಾಜ್ಯಕ್ಕೆ ಯಾರ ಪರವಾಗಿರಬೇಕು ಅಂತ ಹೇಳೋದೇ ಪ್ರಶ್ನೆ ಆಗಿ ಹೋಗಿದೆ. ಇವತ್ತು ನಿರಂತರವಾಗಿ ಇವತ್ತಿನ ಆಡಳಿತ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಪೂರ್ತಿಯಾಗಿ ಯಾರು ಉಳ್ಳವರಿದ್ದಾರೆ, ಯಾರು ಮೋಸಗಾರರಿದ್ದಾರೆ, ಯಾರು ಸಂಬಳ ಕೊಡದೆ ಮೋಸ ಮಾಡ್ತಾ ಇದ್ದಾರೆ, ಯಾರು ಶೋಷಣೆ ಮಾಡ್ತಾ ಇದ್ದಾರೆ, ಕೊಲೆ ಮಾಡಿದಂಥ ಅಪರಾಧಿಗಳಿದ್ದಾರೆ, ಅವರ ರಕ್ಷಣೆಗಿರುವುದು ಅಂತೇಳಿ ಭ್ರಮಿಸುವಂತಾಗಿದೆ. ಇದು ಬದಲಾಗಬೇಕು. ಜನಸಾಮಾನ್ಯರ ಪರವಾಗಿ ಈ ರಾಜ್ಯಕ್ಕೆ ಬರಬೇಕು. ಜನರ ಪ್ರಶ್ನೆಯನ್ನು ಎತ್ತಿಕೊಂಡು ನಿರಂತರವಾಗಿ ಹೋರಾಟ ಮಾಡುತ್ತಾ CPM ಪಕ್ಷದ ಮಾತಿಗೆ ಗಮನ ಕೊಡಬೇಕು ಅಂತ ಹೇಳೋದು ನಮ್ಮ ಮುಖ್ಯ ಪ್ರಶ್ನೆ. ಇವತ್ತು ನೋಡಿ, ಎಲ್ಲಿವರೆಗೆ ನಮ್ಮ ಪ್ರಶ್ನೆ ಬಂದಿದೆ ಅಂತ ಹೇಳಿದ್ರೆ ಫುಟ್ಪಾತಲ್ಲಿ ಹೋರಾಟ ಮಾಡುವಂಥ, ಅಂದರೆ ಹೋರಾಟಕ್ಕೆ ಬೆಲೆ ಇಲ್ಲ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನಬದ್ಧವಾಗಿ ಪ್ರತಿಭಟನೆ ಅದೊಂದು ಹಕ್ಕು, ಜನ್ಮಸಿದ್ಧ ಹಕ್ಕು, ಒಂದು ಪ್ರತಿಭಟನೆ ಹಕ್ಕು. ಆದರೆ ಅದಕ್ಕೆ ಗೌರವ ಕೊಡುವಂಥ ರಾಜಕೀಯ ಇವತ್ತು ನಡೀತಾ ಇದೆ. ಇವತ್ತು ಕಾಂಗ್ರೆಸ್ ಅವರಾಗಲಿ BJP ಅವರಾಗಲಿ ಈ ಜನರ ಪ್ರಶ್ನೆಯ ಬದಲಿಗೆ ಇಂಥ ಜನರ ಪ್ರಶ್ನೆಯನ್ನು ಬಾಡಬಾರದು, ಅವರು ಧ್ವನಿ ಎತ್ತಬಾರದು ಅಂತ ಹೇಳುವ ರೀತಿಯಲ್ಲಿ ಒಂದು ನಿರ್ಲಕ್ಷ್ಯ ಭಾವ ತೋರ್ತಾ ಇದ್ದಾರೆ. ಇವತ್ತು ಉದಾಹರಣೆ ಬೀಡಿ ಕಾರ್ಮಿಕ ಪ್ರಶ್ನೆ ಕೊಳ್ಳಿ, ಬೀಡಿ ಕಾರ್ಮಿಕರ ಸಂಬಳ ಹಿಮ್ಮುಖವಾಗಿದೆ. ರೈತರ ಪ್ರಶ್ನೆ ಕೊಳ್ಳಿ, 90ನೇ ಇಸ್ವಿಯಿಂದ ಇದುವರೆಗೆ ಹಕ್ಕುಪತ್ರ ಕೊಡಲಿಕ್ಕೆ ಅವರಿಂದ ಆಗಲಿಲ್ಲ. ಇವತ್ತು ಪ್ಲಾಟಿಂಗ್ ಆಗ್ತಾ ಇಲ್ಲ, ರೈತರು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಇವತ್ತು ಕಟ್ಟಡ ಕಾರ್ಮಿಕರ ಸಮಸ್ಯೆ, ಅಂಗನವಾಡಿ, ಬಿಸಿ ಊಟ, ಅವರ ಪರವಾಗಿ ಯಾರಿದ್ದಾರೆ? ಅವರ ಬದುಕಿನ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಯಾವುದೇ ದುಡಿಯೋ ಜನರ ಬಗ್ಗೆ ಕಾಳಜಿ ಇಲ್ಲ. ಬಹುಸಂಖ್ಯಾತವಾದ ಅಂದರೆ ಯಾವುದು? ನಮ್ಮದು. ನಾವು ದುಡಿಯೋ ವರ್ಗ 93%, ಬಹುಸಂಖ್ಯಾತರಂದ್ರೆ ನಾವು. ಇವತ್ತು ಬಹುಸಂಖ್ಯಾತರ ಹಿಡ್ಕೊಂಡು ಹಿಂದೂ ಧರ್ಮದ ಉದ್ಧಾರ ಆಗಬೇಕು ಅಂತ ಹೇಳ್ತಾರಲ್ಲ, ಬಹುಸಂಖ್ಯಾತವಾದಂತಹ ದುಡಿಯೋದರ ಉದ್ಧಾರ ಮಾಡಲಿಕ್ಕೆ ಇವರೆಲ್ಲಿದ್ದಾರೆ? ಜನರ ಪರವಾಗಿ ಮಾತಾಡೋದಿಲ್ಲ. ಇದು ಮೈಕ್ರೋ ಫೈನಾನ್ಸು, ಧರ್ಮಸ್ಥಳ ಸ್ವಸಹಾಯ ಗುಂಪು, ಇದೆಲ್ಲವೂ ಕೂಡ ಹಣ ಕೊಡ್ತದೆ, ಸಾಲ ಕೊಡ್ತದೆ. ಆದರೆ ಮತ್ತೆ ಮನೆಗೆ ಹೋಗಿ ಈ ಗೂಂಡಾಗಿರಿ, ದೌರ್ಜನ್ಯ ಎದುರಿಸ್ತಾರೆ. ಇದನ್ನು ಪ್ರಶ್ನೆ ಮಾಡುವವರು ಯಾರಿದ್ದಾರೆ? ಇವರ ರಾಜ್ಯಕ್ಕೆ ಯಾರ ಪರವಾಗಿರ್ತದೆ? ಆ ಸಾಲ ಕೊಟ್ಟವರ ಪರವಾಗಿ, ಶೋಷಣೆ ಮಾಡುವವರ ಪರವಾಗಿ, ದೌರ್ಜನ್ಯ ಮಾಡುವವರ ಪರವಾಗಿ. ಅದನ್ನು ವಿರೋಧಿಸಲಿಕ್ಕೆ ಇರೋದು ಏಕೈಕ ಪಕ್ಷ ಅದು CPM ಪಕ್ಷ. ಅದನ್ನು ಜನಪರವಾಗಿ ನಾವು ಜನರ ಪ್ರಶ್ನೆ ಎತ್ತಿಕೊಂಡು ನಿರಂತರ ಹೋರಾಟ ಮಾಡ್ತೇವೆ. ಗೆಲುವು ಸಾಧಿಸಿದ ಹಠದಲ್ಲಿ ಇಂಥ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ, ಇನ್ನೂ ಮಾಡ್ತೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.